ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ Realme C11 ಫೋನ್ ಇರುವಂಥದ್ದು. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ತಂಗೆ ಈ ಒಂದು ಫೋನ್ 6,500 7,000 ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ನನಗನ್ನಿಸ್ತಾ ಇರುವಂಥದ್ದು. ಈ ಒಂದು ಫೋನ್ ಏನಿದೆ ಇದು ಒಂದು ಲೋ ಎಂಡ್ ಫೋನ್ ಆಗಿರುವಂಥದ್ದು. Realme C3 ಏನಿತ್ತು ಅದಕ್ಕಿಂತ ಪವರ್ ಕಡಿಮೆ ಇರುವಂಥ ಫೋನ್ ಆಗಿದೆ. ಅದಕ್ಕೆ ಸ್ವಲ್ಪ ಕಡಿಮೆ ಬೆಲೆಗೆ ಲಾಂಚ್ ಮಾಡ್ತಾ ಇದ್ದಾರೆ. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಫೋನ್ ನಿಮಗೆ ಈ ರೀತಿ ನೋಡ್ತಾ ಇರುವಂಥದ್ದು. ಬಾಕ್ಸ್ ಮೇಲೆ ಮೇಡ್ ಇನ್ ಇಂಡಿಯಾ ಅಂತ ಬರೆದಿರುವಂಥದ್ದು ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತದೆ. ಅದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯಲ್, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ಒಂದು ಸಿಮ್ ಎಜೆಕ್ಟರ್ ಟೂಲ್ನ ನೀಡಲಾಗಿರುವಂಥದ್ದು. ಅದನ್ನು ಪಕ್ಕಕ್ಕೆ ಇಟ್ಟರೆ ನಿಮಗೆ ಡೈರೆಕ್ಟಾಗಿ ಒಂದು ಫೋನ್ ಸಿಗ್ತಾ ಇರುವಂಥದ್ದು. ಫೋನ್ನ ಪಕ್ಕಕ್ಕೆ ಇಡ್ತೀನಿ, ಬೇರೆ ಏನಿಲ್ಲದೆ ಅಂತ ಚೆಕ್ ಮಾಡೋಣ. ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಮೈಕ್ರೋ USB ಡಾಟಾ ಕೇಬಲ್ ನೀಡಿರುವಂಥದ್ದು. ಟೈಪ್ ಸಿ ನೀಡಬೇಕಿತ್ತು ಅಂತ ಅನ್ಕೋತೀನಿ ಆಯ್ತಾ, ಬಟ್ ಮೈಕ್ರೋ USB ನೀಡಿದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದರ ಜೊತೆಗೆ ಈ ಒಂದು ಬಾಕ್ಸ್ ಒಳಗೆ ನಿಮಗೆ 10 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಸಹ ನೀಡಿರುವಂಥದ್ದು. ಒಂದು ಒಳ್ಳೆ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಈ ಒಂದು ಬಾಕ್ಸ್ ಒಳಗಿರುವಂಥ ಎಕ್ಸಸರೀಸು. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಫೋನಿಗೆ ಬರೋಣ. ನೋಡ್ತಾ ಇದ್ರೆ ಒಂದು ಫೋನ್ ನಿಮಗೆ ಈ ರೀತಿ ನೋಡ್ಸಿಕ್ತಾ ಇರುವಂಥದ್ದು. ಲುಕ್ ಒಂಥರ ಸಿಮಿಲರ್ ಲುಕ್ ಆಯ್ತಾ. C3 ಇದಕ್ಕೆಲ್ಲ ಒಂದು ಲೆವೆಲಿಗೆ ಕಂಪ್ಯಾರಿಸನ್ ಮಾಡ್ಬೋದು ಫ್ರಂಟನ್ನು ನೋಡೋದಕ್ಕೆ ಹೋದರೆ. ವೆಯ್ಟು ಒಂದು ಲೆವೆಲಿಗೆ ಸ್ವಲ್ಪ ಜಾಸ್ತಿ ಇದೆ ಅನ್ನಿಸ್ತು, ಏನಕ್ಕೆ ಬ್ಯಾಟ್ರಿ ಕೂಡ ಸ್ವಲ್ಪ ಜಾಸ್ತಿ ಇರುವಂಥದ್ದು. ಸೊ ಓಕೆ, ಬಿಲ್ಡ್ ಕ್ವಾಲಿಟಿ ವೈಸ್ ನನಗೇನೋ ಓಕೆ ಅನ್ನಿಸ್ತಾ ಇರುವಂಥದ್ದು. ಒಂದು ಪ್ಲಾಸ್ಟಿಕ್ ಬ್ಯಾಗ್ ಆಗಿದೆ ಆಯಿತಾ. ಪ್ಲಾಸ್ಟಿಕ್ ಬ್ಯಾಗು ಒಂದು ಟೆಕ್ಸ್ಚರ್ ನೀಡಿದ್ದಾರೆ. ಒಂದು Realme ಅಂತ ದೊಡ್ಡ ಲೋಗೋ ಇದೆ. ನಿಮ್ಗೆ ಹಿಂದ್ಗಡೆ ಒಂದು ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು. ಒಂದು ಸಿಂಗಲ್ LED ಫ್ಲ್ಯಾಶ್ ಇರುವಂಥದ್ದು. ಸೊ AI ಕ್ಯಾಮ್ರಾ ಅಂತ ಕೂಡ ಬರೆದಿದ್ದಾರೆ. ಇನ್ನು ಮುಂದಕ್ಕೆ ಬಂತು ಅಂದರೆ ಒಂದು ಟಿಯರ್ ಡ್ರಾಪ್ ನಾಚ್ ಸಿಗ್ತಾ ಇರುವಂಥದ್ದು. ದೊಡ್ಡ ಡಿಸ್ಪ್ಲೇ ಕಾಣ್ತಾ ಇರುವಂಥದ್ದು ನಿಮಗೆ ಇದರಲ್ಲಿ ಮೈಕ್ರೋ USB ಪೋರ್ಟ್ ಇದೆ ಮತ್ತು 3.5mm ಹೆಡ್ಫೋನ್ ಜಾಕ್ ಇರುವಂಥದ್ದು. ಜೊತೆಗೆ ಒಂದು ಒಳ್ಳೆ ವಿಷಯ ಏನಪ್ಪ ಅಂತಂದ್ರೆ ಒಂದು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ಸ್ ಆಗಿರುವಂಥದ್ದು. ಒಂದು ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೆಸೆನ್ಸ್ಗೆ ಡೀಸೆಂಟ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರೇಜಿ ಏನಲ್ಲ, ಒಂದು ಒಳ್ಳೆಯ ಬಿಲ್ಡ್ ಕ್ವಾಲಿಟಿ ಒಂದು ಪ್ರೆಸೆನ್ಸ್ಗೆ ಅಂತ ಹೇಳ್ಬೋದು. ಇನ್ನೇ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. HD ಯೂಶಲಿ ಈ ಪ್ರೆಸೆನ್ಸಲ್ಲಿ ಎಲ್ಲರೂ ಕೂಡ ಒಂದು HD+ ರೆಸೊಲ್ಯೂಷನ್ ನೀಡ್ತಾರೆ ಆಯಿತಾ. ಸೊ ಡಿಸ್ಪ್ಲೇ ಕ್ಲಾರಿಟಿ ಅಂತೂ ನಂಗೆ ತುಂಬ ಇಷ್ಟ ಆಯ್ತು ನೋಡೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆಯ ಡಿಸ್ಪ್ಲೇ ಕ್ಲಾರಿಟಿ ಇದಾಗಿರುವಂಥದ್ದು. ಇನ್ನೂ ಒಂದು ಫೋನ್ನ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ ಸದ್ಯಕ್ಕೆ ಒಂದು ಫೋನ್ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 2GB RAM ಮತ್ತು 32GB ಇಂಟರ್ನಲ್ ಮೆಮೊರಿ. ಹೌದು, 2GB RAM ನನಗೆ ಕಡಿಮೆ ಆಯಿತು. ಬಟ್ ಈ ಪ್ರೆಸೆನ್ಸಲ್ಲಿ ಅಂದರೆ 7,000 ಪ್ರೆಸೆನ್ಸಲ್ಲಿ ಆಲ್ಮೋಸ್ಟ್ ಬೇರೆ ಫೋನ್ಗಳು ಸಹ 2GB ರ್ಯಾಮ್ನೇ ನೀಡ್ತಿದ್ದಾರೆ. ಸೊ ಇವರು ಕೂಡ 2GB ರ್ಯಾಮ್ ನೀಡಿದ್ದಾರೆ. 32GB ಓಕೆ ಅಂತ ಅನ್ಕೋತೀನಿ. ಸೊ ವೇರಿಯಂಟ್ಸ್ ಅದಕ್ಕೆ ಒಂದೇ ಇರೋದು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಫೋನಲ್ಲಿ ಒಂದು ಹೊಸ ಪ್ರೊಸೆಸರ್ ಇರುವಂಥದ್ದು Helio G35 ಪ್ರೊಸೆಸರ್. ಇದೊಂದು ಲೋ ಎಂಡ್ ಪ್ರೊಸೆಸರ್ ಆಗಿರುವಂಥದ್ದು ಆಯಿತಾ. ಈಕ್ವಲೆಂಟ್ ಯಾವ ಒಂದು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಈಕ್ವಲೆಂಟ್ ಅಂತ ನೀವು ಕೇಳ್ತಿದ್ದೀರಾ ಅಂತಂದರೆ ಸ್ನ್ಯಾಪ್ಡ್ರ್ಯಾಗನ್ 636ಕ್ಕಿಂತ ಸ್ವಲ್ಪ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರು. ಅಂಥದ್ದು ಬೆಂಚ್ ಮಾರ್ಕನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ಆಯಿತಾ. ಸುಮಾರು 1,06,000 8,000 ರೇಂಜಲ್ಲಿ ಬರ್ತಾ ಇರುವಂಥದ್ದು. ಸೊ ಇದೊಂದು ಲೋ ಎಂಡ್ ಪ್ರೊಸೆಸರು, ಮಚ್ ಬೆಟರ್ ಆಯಿತಾ. ಕಂಪ್ಯಾರಿಟಿವ್ಲಿ ನೀವು ಇದು ಕಾಂಪ್ಯೂಟರ್ ನೋಡೋದಕ್ಕೆ ಹೋದರೆ ಅಂದರೆ Redmi 8 ಇರುವಂಥ ಪ್ರೊಸೆಸರ್ ಏನಿದೆ, Redmi 8ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 436 ಅನ್ಕೋತೀನಿ ಆಯಿತಾ. ಅದಕ್ಕಿಂತ ಪವರ್ ಸ್ವಲ್ಪ ಜಾಸ್ತಿ ಇರುವಂಥ ಪ್ರೊಸೆಸರ್ ಆಗಿರುವಂಥದ್ದು. ಸೊ ಈ ಪ್ರೈಸ್ ರೇಂಜಲ್ಲಿ ನನಗನ್ನಿಸ್ತಂಗೆ ಇರೋದ್ರಲ್ಲಿ ಒಂದು ಸ್ವಲ್ಪ ಪವರ್ಫುಲ್ ಜಾಸ್ತಿ ಇರುವಂಥ ಪ್ರೊಸೆಸರ್. ಬಟ್ ಪ್ರಿಫರಬಲಿ ನಾನೇನು ಮಾಡ್ತೀನಿ ಅಂತಂದರೆ ಬಡ್ಜೆಟ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಬಿಟ್ಟು ನಿಮಗೆ Realme C3 ಇದೆ ಅಲ್ವಾ, ಅದರಲ್ಲಿ ಸ್ವಲ್ಪ ಪವರ್ ಜಾಸ್ತಿ ಇರೋ ಪ್ರೊಸೆಸರ್ ಇದೆ. ಸೊ ಅದಕ್ಕೆ ನಾನು ಪ್ರಿಫರ್ ಮಾಡ್ತೀನಿ ನಾನು. ಸೊ ಈ ಒಂದು ಪ್ರೊಸೆಸರ್ ಒಂದು ಲೋ ಎಂಡ್ ಪ್ರೊಸೆಸರು. ಸೊ ಗೇಮಿಂಗಿಗೆ ಸ್ವಲ್ಪ ಕಷ್ಟ ಆಯಿತಾ, ಲೋ ಸೆಟ್ಟಿಂಗ್ಸ್ ಎಲ್ಲ ಆಡ್ಕೊಬೋದೇನೋ. ಬಟ್ ಗೇಮಿಂಗೋಸ್ಕರ ಅಂತೂ ಈ ಫೋನ್ ಅಷ್ಟೊಂದಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಗೇಮಿಂಗ್ ಅಂತಂದರೆ ಬೇಕಾದ್ರೆ ನೀವು C3ಗೆ ಹೋಗ್ಬೋದು. C3 ಅಥವಾ Narzo 10 ಇದೆ ಅಲ್ವಾ, ಅದಕ್ಕೆ ಹೋಗ್ಬೋದು ಬೇಕಾದ್ರೆ ನೀವು. ಇನ್ನೇ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ ಹಿಂದ್ಗಡೆ ಡ್ಯೂಯಲ್ ಕ್ಯಾಮ್ರಾ ಇರುವಂಥದ್ರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 13 MP ಮೇನ್ ಸೆನ್ಸರ್ ಇರುವಂಥದ್ದು ಮತ್ತು ಇನ್ನೊಂದು 2 MP ಎಂದು ಡೆಪ್ ಸೆನ್ಸರ್ ಇದೆ. ಈ ಒಂದು ಕ್ಯಾಮ್ರಾ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಫೋಟೋ ಸ್ಯಾಂಪಲ್ಸ್ನ ಸಹ ನೀವು ನೋಡ್ತಾ ಇದ್ದೀರಾ. ಒಂದು ಒಳ್ಳೆ ಲೈಟಿಂಗ್ ಕಂಡೀಷನಲ್ಲಿ ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಲೋ ಲೈಟಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ಬೋದಾಯ್ತಾ. ಬಟ್ ಈ ಒಂದು ಪ್ರೆಸೆನ್ಸ್ಗೆ ಒಂದು ಒಳ್ಳೆಯ ಕ್ಯಾಮ್ರಾವನ್ನು ಹೊಂದಿದೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ನೀವು ಸ್ಯಾಂಪಲ್ಸ್ನ ಗಮನಿಸ್ಕೊಂಡು ನೋಡ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದಾಯ್ತಾ. ಒಂದು ಒಳ್ಳೆ ಫೋಟೋನ ಪ್ರೊಡ್ಯೂಸ್ ಮಾಡ್ತು ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 5 MP ಫ್ರಂಟ್ ಕ್ಯಾಮ್ರಾದಾಗಿರುವಂಥದ್ದು. ಇದು ಕೂಡ ಡೀಸೆಂಟ್ ಆಗಿದೆ. ಇಷ್ಟ ಆಯಿತು ನನಗೂ ಈ ಒಂದು ಪ್ರೈಸ್ ರೇಂಜಿಗೆ. ಆ ಒಂದು ಸ್ಯಾಂಪಲ್ಸ್ನ ಸಹ ನೀವು ಗಮನಿಸ್ತಾ ಇದ್ದೀರಾ. ಸೊ ನನಗನ್ನಿಸ್ತಂಗೆ ಒಂದು ಕ್ಯಾಮ್ರಾದಲ್ಲಂತೂ ಒಂದು ಒಳ್ಳೆಯ ಕ್ಯಾಮ್ರಾ ಫೀಚರ್ ಇದಾಗಿರುವಂಥದ್ದು ಅಂತ ಅನ್ನಿಸ್ತಾ ಇರುವಂಥದ್ದು ನನಗೆ. ಇನ್ನೂ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಫೇಸ್ ಅನ್ಲಾಕ್ ಇದೆ. ಫೇಸ್ ಅನ್ಲಾಕ್ ತುಂಬ ಫಾಸ್ಟ್ ಆಗಿದೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ನನಗನ್ನಿಸ್ತಂಗೆ ನೀಡಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಇನ್ನು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂತಂದರೆ ಈ ಒಂದು ಫೋನಲ್ಲಿ 5,000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ 10 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು, 18 ವ್ಯಾಟ್ ಅಟ್ಲೀಸ್ಟ್ 18 ವ್ಯಾಟ್
ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಬೇಕಿತ್ತು ಅಂತ ಅನ್ಕೋತೀನಿ, ಬಟ್ ಸ್ಟಿಲ್ 10 ವ್ಯಾಟ್ ನೀಡಿದ್ದಾರೆ. ಸೊ ಅದೊಂದು ಅನಿಸುತ್ತೆ. ಬಟ್ ಓವರಾಲ್ ಹೇಳಬೇಕು ಅಂತಂದರೆ ಒಂದು ಪ್ರೆಸೆನ್ಸ್ಗೆ ಒಂದು ಒಳ್ಳೆಯ ಫೋನ್ ಆಗಿರುವಂಥದ್ದು. ಇದರ UI ಕೂಡ ಅಷ್ಟೇ ಆಯಿತಾ, ಯೂಸರ್ ಇಂಟರ್ಫೇಸ್ ತುಂಬ ಚೆನ್ನಾಗಿದೆ. ಒಂಥರ ಆಲ್ಮೋಸ್ಟ್ ಈಕ್ವಲೆಂಟ್ ಟು ನಿಮಗೆ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಒಂದು ಫೋನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ನೀವು ಕೇಳ್ಬೋದು 7,000 ಪ್ರೈಸಂಜಿಗೆ ಈ ಪ್ರೈಸಂಜಿಗೆ ಈ ಒಂದು ಫೋನನ್ನು ಪರ್ಚೇಸ್ ಮಾಡ್ಬೋದು ಅಂತ ನೀವು ಕೇಳ್ತಿದ್ದೀರ ಅಂತಂದರೆ, ಕಾಂಪ್ಯೂಟರ್ನ ನೋಡಿಕೊಂಡ್ರೆ ಅಂದರೆ ಸದ್ಯಕ್ಕಿರುವಂಥ ಈ ಪ್ರೆಸೆಂಟು ಕಾಂಪ್ಯೂಟರ್ ಅಂತ ಅಂದರೆ ರೆಡ್ಮಿ 8A ಆಯಿತಾ. ಸೊ ಅವರು ಕೂಡ 7,000ಕ್ಕೆ 2GB RAM 32GB ಇರುವಂಥ ಫೋನ್ನ ರಿಲೀಸ್ ಅವರು ಕೂಡ ಮಾಡ್ತಾಯಿದ್ದಾರೆ. ಸೊ ಅದಕ್ಕಿಂತ ಸ್ವಲ್ಪ ಪವರ್ ಜಾಸ್ತಿ ಇರುವಂಥ ಫೋನ್ದಾಗಿರುವಂಥದ್ದು. ಕ್ಯಾಮ್ರಾ ಒಂದು ಒಳ್ಳೆಯ ಕ್ಯಾಮ್ರಾದಲ್ಲಿದೆ, ಅದರಲ್ಲೂ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಇದರಲ್ಲೂ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನನಗೆ ಅನ್ನಿಸ್ದಂಗೆ ಇದನ್ನು ಪ್ರಿಫರ್ ಮಾಡ್ಬೋದು ಆಯಿತಾ. ಪರ್ಸ್ನಲಿ ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ, ನೀವೇನಾದರೂ ಒಂದು 7,000 ಬಡ್ಜೆಟ್ ಇಟ್ಕೊಂಡಿದ್ದೀರಾ ಅಂತಂದರೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡ್ಕೊಳ್ಳಿ ಆಯಿತಾ. ಒಂದು 2,000 ರೂಪಾಯಿ. Realme C3 ಕೂಡ ಸ್ವಲ್ಪ ಬೆಲೆ ಜಾಸ್ತಿ, 9,000 ರೂಪಾಯಿ ಆಗಿದೆ ಈಗ Realme C3 ಬೆಲೆ. ಸೊ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಮಾಡ್ಕೊಂಬಿಟ್ಟು Realme C3 ಅಥವಾ Narzo 10A ಪರ್ಚೇಸ್ ಮಾಡಿ. ಇದು ಒಂದು ಒಳ್ಳೆ ಫೋನೇನೆ, ಬಟ್ ಸ್ವಲ್ಪ ಪವರ್ ಕಡಿಮೆ ಇರುವಂಥ ಫೋನು. ಸೊ ಇದೇ ಪ್ರೈಸಲ್ಲಿ ಬೇಕು ನಿಮಗೆ, 7,000ಕ್ಕೆ ಬೇಕು ಅಂತಂದರೆ ಈ ಒಂದು ಫೋನ್ ಬೇಕಾದ್ರೆ ಪ್ರಿಫರ್ ಮಾಡ್ಬೋದು. ಬಟ್ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡು C3 ಅಥವಾ Narzo 10A ತೊಗೊಳೋದಕ್ಕೆ ಪ್ರಿಫರ್ ಮಾಡಿ ಆಯಿತಾ, ಪ್ರಿಫರ್ ಮಾಡಿ. ಆ ಫೋನ್ಗಳು ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಫೋನ್ ಆಗಿರುವಂಥದ್ದು. ಇದಿಷ್ಟು ನನ್ನ ಒಂದು ಆನೆಸ್ಟ್ ರಿವ್ಯೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಫೋನ್ನ ಬಗ್ಗೆ ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೋತೀನಿ. ಇಷ್ಟ ಇರೋದು ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ Instagram, Facebook ಪೇಜ್ ಡಿಸ್ಕ್ರಿಪ್ಷನ್ ಇದೆ, ಫಾರ್ ಮಾಡೋದಿಲ್ಲ. ಸಿಗೋಣ ಒಂದು ವಿಡಿಯೋದಲ್ಲಿ.